ಕಲೆಕ್ಷನ್ಸ್ ಸುಮಾರು ಮಾಡಿರ್ತೀರಾ, ಈಗ ರೀಸೇಲ್ ಮಾಡೋ ಅಂತ ಏನಾದ್ರು ನಂಗೆ ಯಾಕೋ ರೀಸೇಲ್ ಮಾಡಕ್ ಇಷ್ಟ ಇಲ್ಲ, ಯಾಕಂದ್ರೆ ಅದ್ರಲ್ಲಿ ಸುಮಾರು ನೆನಪುಗಳಿದೆ. ಒಂದೊಂದು ಎಪಿಸೋಡ್ ಒಂದೊಂದ್ ತರ ಹಾಕಿದೀನಿ, ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿದೀನಿ. ಸೊ ನನ್ ಜೀವನ್ಸ್ ನಾನು ಯಾವತ್ತೂ ರೀಸೇಲ್ ಮಾಡೋ ಪ್ಲಾನ್ ಇಟ್ಟಿಲ್ಲ, ಯಾಕಂದ್ರೆ ಅದ್ರಲ್ಲಿ ಸುಮಾರು ನೆನಪುಗಳಿದೆ, ಹಾಗಾಗಿ ನೆನಪುಗಳನ್ನ ಮಾರಕ್ ಇಷ್ಟ ಆಗಲ್ಲ. ಮತ್ತೆ ಏನ್ ಮಾಡ್ತೀರಾ ಅಷ್ಟೊಂದು ಜ್ಯುವೆಲ್ಲರಿ ಇಟ್ಕೊಂಡು? ನೆಕ್ಸ್ಟ್ ಸೀರಿಯಲ್ಗೆ ಯೂಸ್ ಆಗುತ್ತೆ, ನೆಕ್ಸ್ಟ್ ಯಾವ್ದಕ್ಕಾದ್ರೂ ಸೀರೆ ಉಟ್ಟಾಗ ಏನಕ್ಕೆ ಆಗ್ಲಿ ಯೂಸ್ ಆಗುತ್ತೆ. ನಾನು ತಗೊಂಡಿರೋ ಜ್ಯುವೆಲ್ಸ್ ಯಾವ್ದು ಒಂದೇ ಸೀರಿಯಲ್ಗಂತಿಲ್ಲ, ಎಲ್ಲದಕ್ಕೂ ಯೂಸ್ ಆಗೋ ತರ ಇದೆ, ನೆಕ್ಸ್ಟ್ಗೂ ಯೂಸ್ ಆಗುತ್ತೆ. ಈಗ ಕಾಟನ್ ಸೀರೆ ಕಲೆಕ್ಷನ್ ಕೊಟ್ಟಿರೋದೇ ಒಂದ್ 4, ಬಟ್ ಚೆನ್ನಾಗಿದೆ, ಕಂಫರ್ಟಬಲ್ ಆಗಿದೆ, ಆರಾಮಾಗಿ ಓಡಾಡ್ಬೋದು, ಭಾರ ಅನ್ಸಲ್ಲ. ಮೊದ್ಲಾದ್ರೆ ಓಡಾಡಕ್ಕೂ ಭಯ ಆಗ್ತಿತ್ತು ನಂಗೆ ಆ ಸ್ಯಾರೀಸ್ ಅಲ್ಲಿ, ಯಾಕಂದ್ರೆ ಮ್ಯಾನೇಜ್ ಮಾಡೋದೇ ಸಿಕ್ಕಾಪಟ್ಟೆ ಕಷ್ಟ. ಇದನ್ನು ಇಷ್ಟಪಡ್ತಾ ಇದೀನಿ, ಸಿಂಪಲ್, ಆಲ್ಮೋಸ್ಟ್ 5 ಸೀರೆ ಇದೆ ಅಷ್ಟೇ, ಎಲ್ಲ ಒಂದೇ ತರ ಇದೆ, ಕಲರ್ಸು, ಪ್ರಿಂಟು ಏನು ಇಲ್ಲ, ಎಲ್ಲ ಪ್ಲೇನು, ಪ್ರಿಂಟೆಡ್ ಬ್ಲೌಸ್ ಇದೆ. ಸೊ ಇದನ್ನು ಇಷ್ಟಪಡ್ತಾ ಇದ್ದೀನಿ, ಇದು ಒಂಥರ ಚೆನ್ನಾಗಿದೆ. ಈ ಮಹತಿನ ಪುಟ್ಟು ತಂಗಿಯಾಗಿ ನಾವೆಲ್ಲ ನೋಡಿದ್ವಿ, ಈಗ ನೋಡಿದ್ರೆ ಗೃಹಿಣಿ ಆಗ್ಬಿಟ್ಟಿದ್ದೀರಾ, ಅದಕ್ಕೆ ಯಾವ ತರ ರೆಸ್ಪಾನ್ಸ್ ಬರ್ತಿದೆ? ನಿಮ್ಗೆ ಯಾವ ತರ ಫೀಲ್ ಆಗ್ತಿದೆ? ನಾನು ದೊಡ್ಡೋಳಾಗ್ಬಿಟ್ನ ಇಷ್ಟು ಬೇಗ ಅನ್ಸುತ್ತೆ, ಸುಮಾರು ಸಲ ಅನ್ಸುತ್ತೆ. ಯಾಕಂದ್ರೆ ಗಟ್ಟಿ ಮೇಳದಲ್ಲಿ 5 ವರ್ಷ ಒಂದು ಚಿಕ್ಕ ಹುಡುಗಿ ಆಗಿ ಮಾಡಿದ್ದೆ, 4ನೇ ತಂಗಿ ಆಗಿ. ಅಲ್ಲಿಂದ ಇಲ್ಲಿಗೆ ಒಂಥರ ಸಿಕ್ಕಾಪಟ್ಟೆ ಚೇಂಜಸ್ ಅನ್ಸುತ್ತೆ ನನ್ನನ್ನು ನಾನು ನೋಡ್ಕೊಂಡಾಗ. ಯಾಕಂದ್ರೆ ಅಲ್ಲಿ ಒಂಥರ ಚಿಕ್ಕ ಹುಡುಗಿ ಪಾತ್ರ, ಚೈಲ್ಡಿಶ್ ಆಗಿದ್ದೆ. ಇಲ್ಲಿ ಅದ್ರ ಚೈಲ್ಡಿಶ್ ಅನ್ನೋದು ಇಲ್ವೇ ಇಲ್ಲ, ಅಷ್ಟು ಮೆಚೂರ್ಡ್ ಆಗಿ ಮಾಡ್ಬೇಕು. ಸೊ ಅಲ್ಲಿಗೂ ಇಲ್ಲಿಗೂ ನೋಡಿದಾಗ ಸಿಕ್ಕಾಪಟ್ಟೆ ಖುಷಿನೂ ಆಗತ್ತೆ, ಓ ಪರವಾಗಿಲ್ಲ ಅಲ್ವಾ, ಅಲ್ಲಿಂದ ಇಲ್ಲಿಗೆ ಬಂದೆ ಅಂದ್ರೆ ಲೀಡ್ ರೋಲ್ಗೆ ಬಂದಿದ್ದೀನಿ, ಅಟ್ ದ ಸೇಮ್ ಟೈಮ್ ಮೆಚೂರ್ಡ್ ರೋಲ್ ಮಾಡ್ತಾ ಇದ್ದೀನಿ ಇಷ್ಟು ಚಿಕ್ಕ ಏಜ್ಗೆ ಅಂತ ನನಗೆ ಒಂಥರ ಖುಷಿ ಆಗತ್ತೆ. ಸೊ ಖುಷಿ ಆಗುತ್ತೆ, ಅದು ಒಂಥರ ಎಕ್ಸ್ಪೀರಿಯನ್ಸ್, ಇದು ಬೇರೆ ತರ ಎಕ್ಸ್ಪೀರಿಯನ್ಸ್. ಎರಡೂ ತುಂಬಾನೇ ಚೆನ್ನಾಗಿತ್ತು, ಯಾಕಂದ್ರೆ ಒಂದು ಆಕ್ಟ್ರೆಸ್, ಒಂದು ಆರ್ಟಿಸ್ಟ್ ಆದವ್ರಿಗೆ ಡಿಫ್ರೆಂಟ್ ಪಾತ್ರಗಳನ್ನ ಮಾಡಬೇಕು ಅನ್ನೋ ಆಸೆ ಇರುತ್ತೆ. ಖುಷಿ ಆಯ್ತು ನನಗೆ, ಒಂದು ಚಿಕ್ಕ ಹುಡುಗಿಯಿಂದ ಈಗ ಒಂದು ಯುವರಾಣಿ ಪಾತ್ರ ನಿಭಾಯಿಸುವಷ್ಟು ಕ್ಯಾರೆಕ್ಟರ್ಸ್ ಮಾಡಿದ್ದೀನಿ ಅಂದ್ರೆ ಖುಷಿ ಆಗುತ್ತೆ. ಅಂದ್ರೆ ಎಕ್ಸಾಮ್ಸ್ಗೆ ಪಾಸಿಟಿವ್ ಎನರ್ಜಿ ಕೊಟ್ಟಿದೆ ಅನ್ನೋದ್ರ ಜೊತೆಗೆ ಬೇರೆ ಏನು ಪವಾಡಗಳಾಗಿದೆ ನಿಮ್ಮ ಲೈಫಲ್ಲಿ? ತುಂಬಾನೇ ಒಳ್ಳೇದು ನಡೀತಾ ಇದೆ. ನಾನು ಯಾವಾಗಿಂದ ಈ ಸೀರಿಯಲ್ ಮಾಡಕ್ ಸ್ಟಾರ್ಟ್ ಮಾಡಿದ್ನ, ಡೆಫಿನೆಟ್ಲಿ ಲೈಫಲ್ಲಿ ತುಂಬಾನೇ ಒಳ್ಳೆ ಚೇಂಜಸ್ ಆಗ್ತಾ ಇದೆ. ಹೇಳ್ಬೇಕು ಅಂದ್ರೆ ಆಕ್ಟಿಂಗು ಒಳ್ಳೆ ರೆಸ್ಪಾನ್ಸ್ ಸಿಗ್ತದೆ, ಒಳ್ಳೊಳ್ಳೆ ಆಫರ್ಸ್ ಸಿಗ್ತಾ ಇದೆ, ಅಂಡ್ ಅಟ್ ದ ಸೇಮ್ ಟೈಮ್ ಎಕ್ಸಾಮ್ಸು ಚೆನ್ನಾಗಿ ನಡೀತಾ ಇದೆ, ಎಜುಕೇಶನ್ ಮ್ಯಾನೇಜ್ ಆಗ್ತಿದೆ, ಎಲ್ಲ ಚೆನ್ನಾಗಿ ಆಗ್ತಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂದ್ರೆ ಆ ದೇವತೆ ರೋಲ್ದು ಪಾಸಿಟಿವ್ ವೈಬ್ಸ್ ಪಾಸ್ ಆಗುತ್ತೆ. ಸೊ ಜಮದಗ್ನಿ, ಅದೇ ಈ ರೇಣುಕಾ ಎಲ್ಲಮ್ಮ ಅಂದ ತಕ್ಷಣ ನಮ್ಗೆ ಜಮದಗ್ನಿ ಮತ್ತೆ ರೇಣುಕೆದು ಆ ವೈಬ್ ಮತ್ತೆ ಆ ಒಂದು ಏನೋ ನಮ್ಗೆ ಸ್ವಲ್ಪ ಭಯ ಅನ್ಸುತ್ತೆ. ಆ ಸೀನು, ಅವ್ರಗಳಿಬ್ರು, ಆ ಇಬ್ರು ಪ್ರೀತಿ, ಕಲ್ಮಶ ಪ್ರೀತಿ, ಮತ್ತೆ ರೇಣುಕೆ ಹೋಗಿ ನೀರ್ ತರೋದು, ಅದೆಲ್ಲ ಒಂದ್ ಸ್ವಲ್ಪ ನಮಗ್ ನೆನಪಾಗೋ ಅಂತದ್ದು. ಸೊ ನೀವು ರೇಣುಕೆ ಆಗಿರೋದ್ರಿಂದ ಜಮದಗ್ನಿ ಜೊತೆ ಇರೋದ್ರಿಂದ ನಿಮ್ಗೆ ಯಾವ ತರ ಫೀಲ್ ಆಗುತ್ತೆ? ಯಾವ ತರ ಇದೆ ಕಾಂಬಿನೇಷನ್? ತುಂಬಾನೇ ಚೆನ್ನಾಗಿ ವರ್ಕ್ ಆಗ್ತಿದೆ ಇಬ್ರು ಕಾಂಬಿನೇಷನ್, ನಾನು ಮತ್ತೆ ಶರತ್ ಅವ್ರದ್ದು. ಚೆನ್ನಾಗಿ ಬರ್ತಾ ಇದೆ ಸೀನ್ಸು, ಒಳ್ಳೆ ರೆಸ್ಪಾನ್ಸ್ ಸಿಕ್ತು. ನಮಗೂ ಫಸ್ಟ್ ಡೌಟ್ ಇತ್ತು, ಯಾಕಂದ್ರೆ ಮೊದಲು ಇನ್ನೊಬ್ರು ಇದ್ರು, ಈಗ ಮತ್ತೆ ಚೇಂಜ್ ಆಗಿ ದೊಡ್ಡವ್ರು ಬಂದ್ರು. ಸೊ ಹೆಂಗೆ ಅಕ್ಸೆಪ್ಟ್ ಮಾಡ್ತಾರೆ ಅಂತಿತ್ತು. ಅವರಿದ್ದಾಗ್ಲೂ ಜಯಂತ್ ಅಂತ ಮೊದಲು ಜಮದಗ್ನಿ ಮಾಡ್ತಿದ್ದವ್ರು, ಅವರಿದ್ದಾಗ್ಲೂ ಸಿಕ್ಕಾಪಟ್ಟೆ ಒಳ್ಳೆ ರೆಸ್ಪಾನ್ಸ್ ಇತ್ತು. ಇವ್ರು ಬಂದ್ಮೇಲೂ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂತು. ಸೊ ಖುಷಿ ಆಗುತ್ತೆ, ಯಾಕಂದ್ರೆ ಅಷ್ಟು ಚೆನ್ನಾಗಿ ಜನ ಸ್ವೀಕರಿಸಿದ್ದಾರೆ ರೇಣುಕೆ ಜಮದಗ್ನಿನ. ಈಗಲೂ ಅಷ್ಟೇ, ಈ ಸ್ವಯಂವರ ಟೈಮಲ್ಲೆಲ್ಲ ಸುಮಾರು ಸೀನ್ ಇತ್ತು. ರೇಣುಕೆದು ಎಷ್ಟು ನಿಷ್ಕಲ್ಮಶವಾದ ಪ್ರೀತಿ ಅಂದ್ರೆ, ಜಮದಗ್ನಿ ಬರೋ ತನಕ ಊಟ ತಿಂಡಿನೂ ಮಾಡ್ದೆ ಕೂತಿರ್ತಾಳೆ. ಅಪ್ಪ ಅಮ್ಮಂಗ್ ಬೇಜಾರಾಗ್ಬಾರ್ದು ಅಂತ ಮುಖದಲ್ಲಿ ಸ್ಮೈಲ್ ಇಟ್ಕೊಂಡು ನಾಟಕ ಮಾಡ್ತಾ ಇರ್ತಾಳೆ, ನಾನು ತುಂಬಾ ಖುಷಿಯಾಗಿರ್ತೀನಿ ಅಂತ. ಬಟ್ ಮನ್ಸಲ್ಲಿ ಅಷ್ಟೇ ನೋವಿರುತ್ತೆ. ಆ ಟೈಮಲ್ಲಿ ಜಮದಗ್ನಿ ಅವಳಿಗೋಸ್ಕರ ರಿಸ್ಕ್ ತಗೊಂಡು ಪ್ಯಾಲೇಸ್ಗೆ ಬಂದಿರ್ತಾನೆ. ಆ ಸೀನು ತುಂಬಾನೇ ಇಷ್ಟ ಆಯ್ತು ಜನರಿಗೆಲ್ಲ. ಯಾಕಂದ್ರೆ ಫೈನಲಿ ಅವಳೊಂದು 20 ದಿನ ಆದ್ಮೇಲೆ ಜಮದಗ್ನಿ ನೋಡಿರ್ತಾಳೆ, ಅಲ್ಲಿ ತನಕ ನೋಡೋ ಅವಕಾಶ ಇರಲ್ಲ, ಮದ್ವೆ ಆಗ್ತಿರೋ ಹುಡುಗಿನ ಆಚೆ ಕಳ್ಸಲ್ಲ. ಸೊ ನೋಡ್ದಾಗ ಸಿಕ್ಕಾಪಟ್ಟೆ ಖುಷಿ ಪಡ್ತಾಳೆ ಅವಳು. ಆ ಸೀನ್ಗೆ ತುಂಬಾನೇ ಒಳ್ಳೆ ರೆಸ್ಪಾನ್ಸ್ ಸಿಕ್ತು. ಇನ್ಫ್ಯಾಕ್ಟ್ ಸ್ವಯಂವರಕ್ಕಂತೂ ಸಿಕ್ಕಾಪಟ್ಟೆ ಒಳ್ಳೆ ರೆಸ್ಪಾನ್ಸ್, ಎಷ್ಟು TRP ರೈಸ್ ಆಯ್ತು, ಕಾಮೆಂಟ್ಸು, ಲೈಕ್ಸು, ಶೇರ್ಸ್ ಎಲ್ಲ ಚೆನ್ನಾಗಾಯ್ತು. ನನ್ಗೆ ಎಷ್ಟೋ ಜನ ಪರ್ಸನಲಿ ಕಾಲ್ ಮಾಡಿ ಹೇಳಿದ್ರು, ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ, ಸೀನ್ಸ್ ಎಷ್ಟು ಚೆನ್ನಾಗಿ ಬರ್ತಿದೆ. ಪ್ರೋಮೋ ಅಂತೂ ತುಂಬಾನೇ ಗ್ರ್ಯಾಂಡ್ ಆಗಿ ತೆಗ್ದಿದ್ರು. ಸೊ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಿದೆ ಅಂತ ಅನ್ಸುತ್ತೆ, ಯಾಕಂದ್ರೆ ಜನರ ರೆಸ್ಪಾನ್ಸ್ ನೋಡಿ ಆಗ್ತಿದೆ ಅಂತ ಅನ್ಸುತ್ತೆ.